ಹೇಳ್ತೀನಿ ಕೇಳ್ರಿ ಎಲ್ಲರೂ. ಏನ್ ಹೇಳ್ದದ ಜರ ಗದ್ಲ ಕಮ್ಮಿ ಮಾಡ್ರಿಪ್ಪ ಚಾ ಕುಡಿಯವ್ರು. ಅವಳ ಸಂಘ ರಾಯಣ್ಣಗೌಡನ ಹೆಸರು ಎಲ್ಲರಿಗೂ ಗೊತ್ತದ. ಹೌದು ಗೊತ್ತದ. ಅವಳ ಸಂಘ ರಾಯಣ್ಣಗೌಡಂದ ಮೊದಲ ಮನೆಯಾಗ ಬಡ್ಡಿ ವ್ಯವಹಾರಿತ್ತ. ಹೌದು. ಯಾರ ಮನೆಗೆ ರೊಕ್ಕ ಬಡ್ಡಿ ವ್ಯವಹಾರಿಗೆ ರೊಕ್ಕ ಬರ್ತಾರ ಅವನದೊಂದು ಕರಾರಿತ್ತ. ಏನಿತ್ರಿಪ್ಪ? ಚಾಂದಿ ರೂಪಾಯಿಗಳು ಸಲಿಗಿಲೆ ಬಳಸ್ಕೊಡ್ತಿದತ್ತವ. ಆಹಾ, ಯಾರಾದರೂ ಬೇಡ್ಲಾಕ ಬಂದ್ರ ಸಲಿಗಿಲೆ ಚಾಂದಿ ರೂಪಾಯಿ ಅವ್ರ ಉಡಿ ಒಳಗ ನೀಡುತ್ತಿದ್ದ. ಹೌದು. ಯಾವ ಊರನ್ನವ ಇದ್ದಿ ಅಂತ ಕೇಳ್ತಿತ್ತಿಲ್ಲ, ಏನ್ ಹೆಸರು ಕೇಳ್ತಿತ್ತಿಲ್ಲ, ಅವ್ರ ಹೆಸರು ಬರ್ಕೋತಿತ್ತಿಲ್ಲ. ಹೌದು ಹೌದು. ನೋಡ್ರಿ ಈಗ ಎಲ್ಲರೂ ಬ್ಯಾಂಕಿಗೆ ರೊಕ್ಕ ತೆಗಿಲಿಕ್ಕೆ ಹೋದ್ರ ಜಾಮೀನ್ ಕೇಳ್ತಾರ. ಹೌದು. ರಾಯಣ್ಣಗೌಡ ಬರೇ ಸಲಿಗಿಲೆ ರೊಕ್ಕ ಬಳಸ್ತಿದ್ದ, ಅವ್ರ ಹೆಸರೇ ಕೇಳ್ತಿತ್ತಿಲ್ಲ. ಹೌದು ಹೌದು. ಹಿಂಗ ಆಡ್ಕೋತ ಬತ್ತು. ಏಕಕಾಲಕ್ಕೊಂಜಾರ ದಿನಮಾನ ಸುಮಾರು ಬರನ ಆ ಹುಲಜಂತಿ ಹತ್ತಿಗೆ ಸೊಡ್ಡಿ ಅನ್ನಂತ ಊರೈತಿ. ಹೌದು. ಆ ಸೊಡ್ಡಿ ಊರನ್ನವರು ಒಂದು 4 ಮಂದಿ ಸೊಟ್ಯಾಗಳು ವಿಚಾರ ಮಾಡಿದ್ರು. ಏನಂತ ವಿಚಾರ ಮಾಡ್ತಾರಿಪ್ಪ? ರಾಯಣ್ಣಗೌಡ ಏನು ಕೇಳುವುದಿಲ್ಲ, ಏನು ಹೇಳುವುದಿಲ್ಲ, ರೊಕ್ಕರೇ ಕೊಡ್ತಾನ. ಹೌದು. ನಮ್ಮೂರಿಗೆ ಅವನೂರಿಗೆ ಒಂದು 30 ಕಿಲೋಮೀಟರ್ ಅಂತರ ಐತಿ. ಹೌದು ಹೌದು. ರೊಕ್ಕ ತಂದು ಖರ್ಚು ಮಾಡೋನು ಮಗ ನಮ್ಮ ಮನೆಗೆ ಕೇಳಕ್ ಬಂದಾಕ್ರೆ ಹೇಳೋನು ಮುಂದಂದ್ರ ಅವರು. ಹೌದು. ಹಿಂಗಂದು ಮನ್ಯಾನ ರೊಟ್ಟಿ ಕಟ್ಕೊಂಡು ಅವಳು ಸಂಕಕ್ಕೆ ಬಂದಾರ. ಅವು ಸಂಕಕ್ಕೆ ಬಂದಾರ. ಸಂಕಕ್ಕೆ ಬಂದ ಕಿಸಿಂದ ರಾಯಣ್ಣಗೌಡಗ ರೊಕ್ಕ ಬೇಕಂದ್ರು ಎಟ್ಟು ಬೇಕೋ ತಮ್ಗೊಳ್ಳೆ ಅಂತ ಕೇಳ್ದ. 2 ಸೊಲ್ಗಿ ಕೊಡು ಅಂದ್ರ ಅವರು. 2 ಸೊಲಿಗೆ ಕೊಡು ಅಂದ್ರು. 2 ಸೊಲಿಗೆ ರೊಕ್ಕ ತಗೊಂಡು ತನ್ನ ಶಲ್ಯದೊಳಗೆ ಗಂಟು ಕಟ್ಟಿ ಕಿಸಿಂದ ನಕ್ಕೋತ್ ಹಾದಿ ಕುಡಿ ಬರ್ಲಕತ್ರು. ಬರಕ್ಕರ ಒಂದು 30 ಎಕರೆ ಭೂಮಿ ರಾಯಣ್ಣಗೌಡನ ತ್ವಾಟಿತ್ತ ಹಾದಿ ಒಳಗ. ಹೌದು. ಮಳೆಗಾಲ ದಿನ ನೀರು ತುಂಬಿ ಹರಿತೀವು. ಅವ್ರಂದ್ರು ರೊಕ್ಕರ 8 ಸೊಲಿಗೆ ತಂದೆವು, 2 ವರ್ಷ ಕುತ್ತ ತಿಂದ್ರ ಹೊಟ್ಟೆ ಕಮ್ಮ ಆಗುದಿಲ್ಲ. ಹೌದು. 2 ವರ್ಷ ಕೂತು ತಿನ್ನಪ್ಲೆ ತಂದೆವು. ಕಮಾಗಿ ಉಂಡು ಹೋಗುನ ಅಂತೇಳಿ ರೊಟ್ಟಿ ಬಿಚ್ಚಿ ಬಾಯಾಗ ತುತ್ತ ಹಾಕೋಬೇಕತ್ತಾರ. ರಾಯಣ್ಣಗೌಡನ ಮೆಣಸಿನ ಪಡೆದಾಗ ಆಕಳು ಡೂಗಿ ಸಿಗಿಸಿದವ ಒಂದು. ಹೌದು. ಆಕಳು ಡೂಗ. ಈಗಿನ ಮಂದಿ ನಾಯಿ ಡೂಗಿ ಸುಗಿಸ್ತಾರ. ಹಾ, ಖರೆ ಮೊದಲ ಸತ್ಯ ಕಾಲದಾಗ ಆಕಳ ಡೂಗಿ ಯಾಕೆ ಸಿಗಿಸ್ತಿರು ಅಂತ ಕೇಳಿದ್ರು 33 ಕೋಟಿ ದೇವತ್ರ ಜನನಿ ಆಕಿ ಆಕಳಂದ್ರ. ಹೌದು. ಅದಕ್ಕಂದು ಆಕಳು ಸಿಗಿಸ್ತಿರು. ಖರೆ ಈಗ ಜನ ಉಳಿದಿಲ್ಲ, ಡುಪ್ಲಿಕೇಟ್ ಜನ ಬಂದದ, ನಾಯಿಗತ್ಲೆ ಮಂದಿಗೆ ಅಂತ ಹೇಳಿ ನಾಯಿ ಸಿಗಿಸ್ತಾರೆ ಇಟ್ಟೆ. ಹೌದು. ಫರಕ್ ಆಗ್ಯದ. ಇವ ಮತ್ತೆ ಹೊಳ್ಳಿ ಕೇಳವ ಆಕಳು ಇಲ್ಲಿ ತಂದು ಇವ ಕೇಳೋ ಪೈಕಿನೇ ನಾ ಬಿಡಿಸಿ ಹೇಳಿ ಬರ್ತಾವ. ಟೈಮ್ ಥಾಡಿ ಅದ. ಎಂತಕ್ಕೆ ನಾ ಮುತ್ತೆ ಅಂತ ಹೇಳ್ತೇವ್ರಿ. ಅದು ಆಕಳ ಬಾಯಾಗ ತುತ್ತ ಹಾಕೋಬೇಕತ್ತಾರ. ಮೆಣಸಿನ ಗಿಡದಾಗ ಆಕಳ ಡೂಗಿ ಕೊಳ 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 ನಗಲಾಕತ್ಯದ. ಹೌದಾ? ಅವರು ಗಾಬರಿಯಾಗಿ ಅಂದ್ರು, ಇಲ್ಲೇರೆ ನಮ್ಗೆ 4 ಮಂದಿಗೆ ಬಿಟ್ಟು ಯಾರೇ ಇಲ್ಲ, ಯಾರು ನಗ್ತಾರೋ ತಂದ್ರ ಅವರು. ಇಲ್ಲಿ ಯಾರು ನಗಲಾಕತ್ತಾರ? ಮತ್ ಬಾಯಾಗ ತುತ್ತ ಹಾಕೋಬೇಕತ್ತಾರ. ಆಕಳ ನಗಲಾಕತ್ತದ ಡೂಗಿ. ಹೌದು. ಡೂಗಿ ಅಂದ್ರೆ ಸತ್ ಆಕಳಿನ ತಲಿ. ಹೌದು. ನಮ್ಮ ಭಾಷಾ ಒಂದು ಸ್ವಲ್ಪ ನಿಮಗೆ ಗುರುತಾತವನಿಲ್ಲ ಅಲ್ಲಿ ಗೊತ್ತಿಲ್ಲ. ಹೌದು. ಅವ ಬಂದ, ನಾ ಎದ್ದು ನಿಂತು ನೋಡ್ತೀನಿ, ನೀವು 3 ಮಂದಿ ಉಂಡ್ರಿ ಅಂದತ್ತವ. 3 ಮಂದಿ ಉಳ್ಳಾಕ್ ಕುಂಡ್ರಾಕ ಆಕಳು ಡೂಗಿ ನಗಲಕತ್ತು. ಉಣ್ಬ್ಯಾಡ್ರಿ ದಮ್ ಹಿಡಿ ಅಂದವ. ದಮ್ ಹಿಡ್ರಿ, ದಮ್ ಹಿಡ್ರಿ ಅಂತ ಹೇಳಿ ಆಕಳು ಡೂಗಿಗೆ ಹೋಗಿ ಕೇಳಿದ್ರತ್ತ, ಯಾಕವ್ವ ಯಾಕೆ ನಗಲಕತ್ತಿದಿ ಕೇಳಿದ್ರು. ಆ ಡೂಗಿ ಏನ್ ಹೇಳ್ತು ಪುಣ್ಯಾತ್ಮರೇ ಕೇಳ್ರಿ, ಭಾಳ ಎಚ್ಚರ್ಲೆ ಕತ್ತಿ ಅದ, ನೀತಿ ಕತ್ತಿ ಅದ ಇದೊಂದು. ಮುಂದೆ ವಿಷಯ ಕಡೆ ಬರ್ತೀನಿ ಆ ಕಡೆ. ಹೌದು. ಆಕಳು ಹೇಳ್ತು, ತಮಗೊಳ್ಯ ಆಕಳಾಗೋಕ್ಕಿಂತ ಮೊದಲ ಇದೇ ಸಂಕದ ಊರಾಗ ಒಬ್ಬಕ್ಕಿ ಗೌಡ್ರ ಮನಿ ಸಸಿ ಇದ್ದ. ಹೌದು. ಗೌಡ್ರ ಮನಿ ಸಸಿ ಇದ್ದ ಮೊದಲ. ಮಾನಮಿ ಹಬ್ಬ ದಿವಸ ಹೊಸ ಸೀರೆ ಉಟ್ಕೊಂಡು ರಾಯಣ್ಣಗೌಡನ 8 ಎಕರೆ ಎಳ್ಳಿನ ಫಡ ಇತ್ತು. ಎಳ್ಳಿನ ಫಡದಂದು ಹೋಗುವ ಸಮಯದಾಗ ಸೀರೆ ಪದರಿಗೆ ತಟ್ಟಿ ಎಳ್ಳಿನ ಗಿಡ ಬಂದದ ಮನಿಗೆ ನಂದು. ಹೌದಾ? ನಾ ತುಡುಗ ಮಾಡಿಲ್ಲ, ನಾ ಕಿತ್ತಿಲ್ಲ ಖರೆ. ಹೋಗುವ ಸಮಯದಾಗ ನನ್ನ ಸೀರೆ ಪದರಿಗೆ ತಟ್ಟಿ ಎಳ್ಳಿನ ಗಿಡ ನನ್ನ ಮನೆಗೆ ಬಂದದ. ಹೌದು. ಇದೇ ಎಳ್ಳ ಬೆಲ್ಲ ಮಾಡಿ ಗೌಡಗ ಕೇಳರ್ದೆ ತಿಂದಿನಿ, ಬರೇ ಒಂದು ಗಿಡದ ಪೆಂಟಿ ಬಂದದ. ಹೌದು. ಆ ಕೇಳರ್ದೆ ತಿಂದುದ ಕಾಲಾಗ ರಾಯಣ್ಣಗೌಡನ ಮನ್ಯಾಗ ಆಕಳಾಗಿ ಹುಟ್ಟಿ 8 ಹೋರಿಗರ ಜನ್ಮ ಕೊಟ್ಟೀನಿ. ಹೌದಾ? ನೋಡ್ರಿ ಹೆಂಗದ. ಕೇಳರ್ದೆ ಎಳ್ಳು ತಿಂದೀನಿ, 8 ಹೋರಿಕರ ರಾಯಣ್ಣಗೌಡನ ಮನ್ಯಾಗ ಕೊಟ್ಟಿನಿ. 8 ನೇಗಲ್ ಜಗಲ್ ಕತ್ಯಾವ. ಹಿನ ಎಳ್ಳಿನ ದೇಣೆ ಮುಟ್ಟಲಾಗ್ಯದ. ನೀವರೇ 2 ಸೊಲಿಗೆ ರೊಕ್ಕ ತೋಡು ಹೊಂಟ್ರಿ. ನೋಡ್ರಿ ನಿಮ್ಮ ವಿಚಾರ ತಾಕಳ.
ಹೌದು ವಿಚಾರ ಮಾಡ್ರತ್ ಹೇಳ್ತು. ಕೂತುಂಡಾರೆತ್ತಿರಿ ಏನವ್ರು ಅವ್ರು ಯಾಕೆ 4 ಮಂದಿ ರೊಟ್ಟಿ ಬುಟ್ಟಿ ಬಿಟ್ಟು ಎದ್ದು ನಿಂತರು. ಮಾತು ಘಾತ ಆಯ್ತಂದ್ರ ಅವರು. ಹೌದು ಇವನ್ ರೊಕ್ಕ ಬೇಡ ಅಂದ್ರು. 4 ಮಂದಿ ಕೂಡಿ ಹೋಗಿ ರಾಯಣ್ಣಗೌಡಗ ನಿನ್ನ ರೊಕ್ಕ ಬೇಡಪ್ಪ ಹೊಳಿ ತಗೋ ಹೊಳೆ ಕೊಟ್ರು. ಅವನ್ನ ನಾ ಇಲ್ಲಿ ತನ ಯಾವಾರ ಮಾಡಿದ ಖರೆ ಒಬ್ಬರ ಕೈಲಿ ಹೊಳಿ ತೊಗೊಂಡಿಲ್ಲಪ್ಪ. ಯಾವಾಗ ವರ್ಷ ತುಂಬುತ್ತದ ಸೊಲಗಿಗೆ ದೀಡ ಸೊಲಿಗೆ ಅನ್ನಂತದ ಮಾಪೆ ತಗೊಂಡಿದ. ನೀವ್ಯಾಕೆ ತಂದ್ರಿ? ಹೌದು ನೀನ್ ರೊಕ್ಕ ವಲ್ಲಂದ್ರ ಅವರು. ಹಾ ಯಾಕೆ ವಲ್ಲತ್ತೀರಿ ಅದ್ರ ಕಾರಣ ಹೇಳಂದ್ರು. ರಾಯಣ್ಣಗೌಡಗ ಕರ್ಕೊಂಡು ಹೊಲ್ದಾಗ ಬಂದು ಹೇಳ್ತಾರ, ಆಕಳು ಡೂಗಿ ನಗಲಕತ್ತದ. ಓ ಪುಣ್ಯಾತ್ಮ. ಹೌದು ಗೌಡು ಬಂದು ಡೂಗಿ ಕೇಳ್ತಾನ, ತಾಯಿ ಹಾ ಏನು ತಪ್ಪಾಗ್ಯದ ನನ್ನ ಜೀವನದೊಳಗ. ಹೌದು ಅವಾಗ ಹೇಳ್ತದ ಆಕಳು ಡೂಗಿ, ಗೌಡ ಹೌದು ನಿನ್ನ ಹೊಲ್ದಂದ್ ಹೋಗರ್ ಬರೀ ಎಳ್ಳಿನ ಫೆಂಟಿನ ಪದರಿಗೆ ತಟ್ಟ್ಯಾದ. ಹೌದು ಹೌದು ನಿನಗ ಕೇಳಾರ್ದೆ ಎಳ್ಳು ಕುಟ್ಟಿ ಮಾನಾಮಿ ಹಬ್ಬದಿನ ನಾ ತಿಂದೀನಿ. ಆ ತಪ್ಪಿಗಾಗಿ ನಿನ್ನ ಮನ್ಯಾಗ ಆಕಳಾಗಿ ಹುಟ್ಟೀನಿ. 8 ಹೊರಿಕರ ಒಂದೇ ಬೆನಪಾಟ್ಟು ಕೊಟ್ಟಿದ. 8 ಎತ್ತಿನ ನೇಗಲ ನಡೆದದ. ಹೌದು ಇನ್ನ ಎಳ್ಳಿನ ದೇಣ್ಯ ಮುಟ್ಟಲಾಗ್ಯದ. ಇದೇ ಹೇಳಿದಿ ಇವ್ರಿಗೆ ಅಂದಳತಕ್ಕಿ. ಹೌದು ಹೌದು ನೀ ಎಂದ ದೇಣ್ಯ ಮುಟ್ಟತದತ್ತಿ ಅವತ್ತು ನಾ ಮಾಯಾಗಿ ಹೋಗಾಕಿದ್ದ. ಹೌದಾ ಅವಾಗ ರಾಯಣ್ಣಗೌಡ ಅಂದ, ತಾಯಿ ಹಾ ಕೈ ಮೀರಿ ಹೋಗ್ಯದ. ನಿನ್ನ ದೇಣ್ಯ ನಂದು ಮುಟ್ತು ಅತ್ತ ಡೂಗಿ ಬಂದು ನಿಂತ ಕೈ ಮುಗಿದ ರಾಯಣ್ಣಗೌಡ. ಅವಾಗ ಇರ್ತಕ್ಕಂಥ ಡೂಗಿ ಮಾಯ ಆಯ್ತು. 8 ಹೊರಿಕರ ಎಲ್ಲ ನೇಗಲಿ ಮ್ಯಾಗ ಜಿಗದ್ ಬಿದ್ದು ಪ್ರಾಣ ಕೊಟ್ಟು. ಪುಣ್ಯಾತ್ಮರೇ ಜಿಗದ್ ಬಿದ್ದು ಪ್ರಾಣ ಕೊಟ್ಟು. ಹೌದು 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 ನಾವು ಇನ್ನೊಬ್ರಿಗೆ ಮೋಸ ಮಾಡಿದೆವಂದ್ರ ಯಾನರೇ ಮಾಡಿದೆವಂದ್ರ ಇಂಥ ಪರಿಸ್ಥಿತಿ ಪರಮಾತ್ಮ ತಂದಿಟ್ಟಾರ. ಸಾರಾ ಅವ್ರು ಹೇಳಕತ್ಯಾರ, ಇಂಥ ಬಿಕಟ್ ಪರಿಸ್ಥಿತಿ ಜೀವನದೊಳಗೆ ಬರುವುದಾವ. ಹೌದು ಭಾಳ ಬರೀ ಅದು ಹೇಳುದು ಇದು ಹೇಳುದಿಲ್ಲ, ನಾವು ನಡೆಯೋದ್ರೊಳಗಿಂದ ಹೇಳುದದ. ಹೌದು ದೇವರ ಮತ್ತು ನಾವು ಹೇಳ್ತೇವೆ ಭಕ್ತರಿದ್ದೇವು, ನಾವು ದೇವರು ಭಕ್ತರಿದ್ದೇವೆ ಅಂತ ಹೇಳ್ತೇವೆ. ಹೌದು ಭಕ್ತರಲ್ಲ ನಾವು. ಮತ್ರಿಪ್ಪ ಭಕ್ತರು ಯಾರಿಗೆ ಅನ್ಬೇಕು? ಯಾರಿಗೆ ಅನ್ಬೇಕು? ಸ್ವತಃ ದೇವರು ಬಂದು ಅನ್ಬೇಕು, ಇವ ನನ್ನ ಭಕ್ತ ಅಂತ ಹೇಳಿ ಅವನೇ ದೇವರು ಭಕ್ತ. ಹೌದು ನಾವು ಹೊಟ್ಟಿಪಾಡಿಗೆ ಒಬ್ರುಣಿ ಮಾಡಿ ರಗಡು ಮಾಡಿ ಮಾತಾಡ್ತೇವೆ, ಅವ್ರು ಭಕ್ತರಲ್ಲ. ಇಟ್ಟಾಳಿ ಹೇಳದ ಮಾಸ್ತರ, ಜಗತ್ತದ ಒಳಗೆ ಎಲ್ಲ ಪತಿವರ್ತ್ಯಾರೆ ಅದಾರ ಅಂತ ಹೇಳಿದ್ರು ಅವರು. ಹೇಳ್ಯಾರ ಅದು ಪಾಲೆ ತೊಗೊಂಡಾರ ಅವ್ರು ಹೇಳಬೇಕು, ಅದ್ರಾಗೇನು ಅಡ್ಡಿಲ್ಲ. ಹೌದು ಮತ್ತೆ ಹಿಡ್ದಾರ ಹೇಳ್ಬೇಕಲ್ಲ. ಇನ್ನೊಂದು ನಮಗ್ ಕೇಳ್ಯಾರ, ಏನ್ ಕೇಳ್ಯಾರಿಪ್ಪ? ಸತ್ಯವಾನ ಸಾವಿತ್ರಿದ ತಾಯಿ ಅತ್ತಿ ಮಾವ ಕುಡ್ಡರದಾರ. ಹೌದು 3 ಮಾತು ಬೇಡ್ಯಾಳತ್ತಕ್ಕಿ. ಹಾ ಒಂದು ಅತ್ತಿ ಮಾವಗ ಕಣ್ಣು ಬೇಡ್ಯಾಳ. ಹೌದಾ ಇನ್ನೊಂದು 101 ಮಕ್ಕಳು ಹುಟ್ಲೆ ತಂದಾಳ. ಹೌದು ಇನ್ನೊಂದು ಮಾತು ಇರ್ಲಿ ಅಂದಲ್ಲ ಬೈಸಿ ಹಂಗ್ಯಾಕಿಟ್ಟು ಹಿಂದೆ ಮುಂದಿನ ಸಂದಿಗೆ ಹೇಳ್ತಾರ ತೋರಿ. ಕುತ್ತು ಸಭಾ ಹೌದು ಅನ್ಬೇಕು. ಹೆಂಗ್ ಉತ್ತರ ಹೇಳ? ಹೌದಾ ಅರ್ಧ ಮರ್ಧ ಓಡಿ ಹುಕ್ ಹಾಕೋದು ಲೈಟ್ ಹನುಮಂತನ ಮುಂದೆ ಬೇಡ. ಹೌದು 3 ಪೀಸ್ ಕನೆಕ್ಷನ್ ಬೇಕಿದು. ಮೋಟರ್ ಟಾಟಾ ಕಂಪನಿ ಇದು ಧ್ಯಾನದಾಗಿರ್ಲಿ. ಹೌದು ಬಿಟ್ರು ಒಂದೇ ಮಾತು ಬೇಡ ಹೇಳಕ್ಕಿ. ಒಂದೇ ಮಾತಿನೊಳಗೆ 3 ಸಾಗ್ಯಾವ. ನಿನಗೆ ಬಂದ್ರೆ ಹೇಳ, ನಾ ಹೇಳೇ ಬಿಡ್ತ, ಮತ್ತೆ ನೀ ಬರುದಿಲ್ಲ ಬೇಡ. ಹೌದು ಆಗ್ಬೇಕಿಲ್ಲ. 2020 ಮ್ಯಾಚ್ ನಡೆದದ. IPL ಟಿವಿ ಸದ್ಯ ಇದು ಅದ. IPLದಾಗ 20 ಪೈಲಾನ ನೀನು 150 ರನ್ ಬೇಡ. ಒಂದು ಪೆಟ್ಟಿಗೆ ಸೆಂಚುರಿ ಹೊಡೆದು ಹಿಮ್ಮತ್ತಿದ್ರೆ ಬರ್ಬೇಕಾಗಿದ್ರಿ. ಈಗ ಹೌದು ಏನು ಬೇಡ ನಾ ಹೇಳ್ತೀನಿ ಶಾರ್ಟ್ ಕಟ್ದಾಗ. ಹೇಳ್ರ ಹೇಳದ ಯಮದೇವರ ಏನು ಬೇಡ್ತಿ ಬೇಡು. ಹೌದು ಒಂದೇ ಬೇಡ ಅಂದವ. ಒಂದೇ ಬೇಡು. ಹೆಣ್ಮಗಳು ಎಷ್ಟು ಹುಷಾರಿರ್ಬೇಕು ನೋಡ್ರಿ. ಎಷ್ಟು ಹುಷಾರಿ? ಏನಂದಳಕ್ಕಿ? ಏನತ್ತ? ನನ್ನ ಮಗ ಬಂಗಾರ ತೊಟ್ಟಿಲದಾಗ ಆಡುವುದು ನಮ್ಮ ಅತ್ತೆ ಮಾವು ಕಣ್ಣಿದೆ ನೋಡ್ಲಿ ಅಂದಳಕ್ಕಿ. ಹೌದಾ ನೋಡ್ರಿ ಹೆಂಗ ಮಾತಿನ ಮರ್ಮ ತಿಳಿ. ನನ್ನ ಮಗ ಬಂಗಾರ ತೊಟ್ಟಿಲಾಗ ಆಡುದು ಅತ್ತಿ ಮಾವು ನೋಡಿ. ಗಂಡಗ್ ಬೇಡ ಬೇಡ ಬೇಕಾದ ಬೇಡ ಅಂದಾಳಕ್ಕೆ ಅಂದಾನವ. ಹೌದಾ ಇವ ಊರ್ದೆ ಹೊಡೆದಪ್ಪ 8 ಮಕ್ಕಳು ಕಟ್ಟಿಗೆ 12 ಮಳ ಚಕ್ಲಿ. ಹೌದು ಇದು ಹನುಮಂತನ ಗದಾದ ಮುಂದೆ ಧ್ಯಾನದಾಗಿರ್ಲಿ. ಕಾಯಂ ಗದ ಇರ್ತದೆ ಕೈಯಾಗ. ಒಂದೊಂದು ಮಾತು ಬಿಟ್ರ ಬಂದೂಕದ ಪಿಸ್ತೂಲ್ದ ಗೋಳಿ ಬಂದಂಗ ಬಿಡ. ಹೌದಾ ನನ್ನ ಮಗ ನೋಡ್ರಿ ಎಲ್ಲಾರು ಲಕ್ಷ ಕೊಡ್ರಿ. ಉತ್ತರ ಹೌದಂದ್ರೆ ಹೌದನ್ರಿ ಎಲ್ಲಾರು ಕೂತು ಸಭಾ. ಹೌದು ನನ್ನ ಮಗ ಬಂಗಾರ ತೊಟ್ಟಿಲದಾಗ ಆಡುವುದಂತ ಅದು ನನ್ನ ಅತ್ತಿ ಮಾವು ಕಣ್ಣಿಲೆ ನೋಡ್ಬೇಕಂದಳಕ್ಕೆ. ಒಂದೇ ಬೇಡದಳು 3 ಮಂದಿಗೆ ಸಮ ಆಗ್ಯದ ಅಲ್ಲಿ. ಹೌದು ಕೊಟ್ಟು ಹೋಗಂದವ. ಹೌದು ಕೊಟ್ಟು ಹೋಗು. ಕೊಟ್ಟು ಹೋಗಂದ. ನಿನ್ನ ಗಂಡಗೆ ಹೋಯ್ತೀನಂದ. ಹುಚ್ಚು ಕೊಡಿ ಅಂದಳಕ್ಕಿ. ಏನು ಬೇಡಿದ? ನನ್ನ ಮಗ ತೊಟ್ಟಿಲ್ದಾಗ ಆಡ್ಬೇಕಂದಿದ. ಇದಕ್ಕೆ ಹೋಯ್ದೆ ಅಂದ್ರೆ ಮಗ ಹೆಂಗ್ ಹಡಿಲಿ ಅಂದಳಕ್ಕಿ. ಹುಚ್ಚ ಐತಿ ಅಮ್ಮ. ಹೌದು ಹೇಳಲ್ಲ ತಿಳಿಯಂಗ. ದೆವ್ ಬಿಡ್ದಂಗೆ ಯಾಕೆ ಕುಂಡಿರ್ತೀರಿ?
ಹೌದ್. ಅಲ್ಲಿ ಸಿಕ್ಕೊಂಡು ಬಿದ್ದ. ಹಾ ಹಾ ಒಂದೇ ಪೆಟ್ಟಿಗೆ ಯಮದೇವರ ತಾಯಿ ನಿನ್ನ ಕಾಲೇ ಬೀಳ್ತಿರಂದ ಮಗ. ಹೌದ್ ಮಗ ಕುಡ್ಬೇಕಂದ್ರೆ ಗಂಡನ್ ಕುಡ್ಬೇಕು, ಹೌದು ಬಂಗಾರ ತೋಟ್ಲು ಕುಡ್ಬೇಕಂದ್ರೆ ಐಶ್ವರ್ಯ ಕುಡ್ಬೇಕು, ಹೌದು ಅತ್ತಿ ಮಾವು ಕಣ್ಣಿಲೆ ನೋಡ್ಲಂದ್ರೆ ಅವಕ್ಕೆ ಕಣ್ಣು ಕುಡ್ಬೇಕು. ಹೌದು ಒಂದೇ ಬೇಡ ನೀವು ಹೇಳಕ್ ಬರಲ್ಲ ಯಾವ ಇವಾಗ ಕಾಪಿ ಮಾಡಿ ಪಾಸ್ ಆಗ್ಯಾನ್ರಿ. ಹೌದು ಕಾಪಿ ಹಾ. ನೋಡ್ರಿ ನೋಡ್ರಿ ಎಲ್ಲರಿಗೂ ಹೇಳ್ತೇವೆ ನಮ್ಮ ಜಗಳನ ನಮ್ಮ ಇಬ್ರು ಸೀಮೆ ಅವ್ರದೊಂದು 10 ಎಕರೆ ನಾ ತೊಗೊಂಡಿಲ್ಲ, ಹಾ ನಮ್ದೊಂದು 20 ಎಕರೆ ಅವ ತೊಗೊಂಡಿಲ್ಲ. ಹೌದು ನಾವು ದಿನ ಒಂದು ಟೇಜಿಗೆ ಇರೋವ್ರ. ಹೌದು ನೋಡ್ರಿ ಹೊಳೆ ಕೆರೆಯಾಗ ಆಗಸ ಬಟ್ಟಿ ಬಡಿತಾನ, ಹಾ ಸಿಟ್ಟು ಅರ್ಬಿ ಮ್ಯಾಗ ಅದೇನು ಇಲ್ಲ, ಇಲ್ಲ. ಸಿಟ್ಟು ನೀರಿನ ಮ್ಯಾಗ ಅದೇನು ಇಲ್ಲ ಸಿಟ್ಟು ಕಲ್ಲಿನ ಮ್ಯಾಗ ಅದೇನು ಇಲ್ಲ ಅದ್ರ ಒಳಗಿನ ಹೊಲಸು ತೊಳೋದು ಅಷ್ಟೇ ಅವ್ರ ಉದ್ದೇಶ ಇರ್ತದ. ಹೌದು ನಾವಿಬ್ರು ಜಗಳಿದೇವ ಅಂದ್ರೆ ನಿಮಗೆ ಫಾಯ್ದಾ ಆಗ್ತದ. ಹಾ ನೀವು ಗದ್ದಲ ಮಾಡಿದ್ರಿ ಅಂದ್ರೆ ನಮಗ್ ಫಾಯ್ದಾ ಆಗ್ತದ. ನಮಗೆ ನೀವು ಯಾನು ಮಾಡಬೇಡ ಅಂದ್ರು ಮುಂಜಾನೆ 20,000 ಗಟ್ಟಿ ನೀವು ನಮ್ದೇನು ಕೊಳ ಮೇಲೆ ಇಟ್ಟು ಗಟ್ಟ ಹರ್ಕೊಳ್ಳೋದು. ಹೌದು ಹಾಡತ್ತೇವು ತಿಳಿಯಂತ ಉಪದೇಶ ಐತಿ. ನಾವು ಇನ್ನೊಬ್ರ ಗತ್ಲೆ ತಂಗಳು ತಪ್ಪು ಮಾತಾಡೋ ಮಗ ಒಟ್ಟೂ ಇಲ್ಲ. ಹೌದು ನಾವು ಅವ್ರು ಕೂಡ ಮಾತಾಡ್ತೇವೆ ಅಂದ್ರೆ ಅವ್ರಿಗೆ ವರಿ ಹಚ್ಚಿ ಕೇಳಿದ್ರೆ ಮುಂದಿನ ಸಂದಿಗೆ ಅವ ಹೇಳಕ್ ಬರ್ತದ. ಹೌದು ನಾವು ಏನೂ ಇಲ್ಲ ಅಂತ ಗಪ್ ಕೂತಂದ್ರೆ ಅವ್ರು ಏನು ಹೇಳ್ಬೇಕು? ಆಕಳ ಕರ ಬಂದು ಆಕಳಿಗೆ ಒಂದು 2-3 ಸಲ ಗುದ್ದಿ ಹೊಡಿತಿದ್ರೆ ಆಕಳ ತರೋ ಬಿಡ್ತದಿಲ್ಲ. ನಾವು ಎಮ್ಮಿ ಕರ ಬಿಟ್ರೆ ಹೆಂಗಾಗ್ತದ ಆಕಳಿಗೆ? ಹಂಗೆ ಇದಕ್ಕೆ ಟೋ ಬಟ್ಟಿ ಹೊತ್ಸ್ಬೇಕ, ಟೋ ಹೊತ್ಸಕ ಪಂಪ್ ಹೊಡಿಬೇಕಾಗ್ತದ. ಹೌದು ಹಂಗಿದು ಹಳ್ಳೂರು ಪಂಪ್ ಹೊಡಿತೀನ ಅಂದ್ರೆ ಇದು ಮತ್ತೆ ನೋಡಿ ಮುಂದಿನ ಸಂದಿ ಹೆಂಗೆ ಮಾತಾಡ್ತಾನೆ. ಹೌದು ನೀ ಸಿಟ್ಟಿ ಬರ್ಬೇಡಕ್ಕ. ಈಗ ನೋಡಿ ಶಾಂತ ನಗಲಕತ್ ನೋಡು ಅವನು. ಹೌದು ನೀ ಕಾಳಜಿ ಮಾಡಬೇಡ, ಗುಳಿಗೆ ಕೈ ಅವನನ್ನು ಖರೆ ಬ್ಯಾನಿ ಕಮ್ಮಿ. ಹಾ ಗುಳಿಗೆ ಕೈ ಇರ್ಲಕ್ಕ ಬ್ಯಾನಿ ಕಮ್ಮಿ, ಬ್ಯಾನಿ ಎಟಿ ಕಮ್ಮಿ ಆಗ್ತದ. ಇರ್ಲಿ. ಹೌದು ಇನ್ನೊಂದು ವಿಷಯಕ್ಕೆ ಬಂದಾರ. ಹೌದು ನಾ ಪತಿ ವರ್ತದ ಹೇಳ್ದ, ಹಾ ಹಾ ಅವ್ವಪ್ಪನ ಹೆಸರು ಹೇಳ್ದ, ಅತ್ತಿ ಮಾವನ ಹೆಸರು ಹೇಳ್ದ, ಎಲ್ಲರ ಹೆಸರು ಹೇಳ್ದ. ನೀ ಅತಿ ವರ್ತದ ಅವು ಯಾರು, ಅಪ್ಪ ಯಾರು, ತಾಯಿ ಯಾರು, ತಂದೆ ಯಾರು? ಹೌದು ಏನು ಮಾಸ್ತರ ಶಬ್ದದ ಅರ್ಥ ತಿಳ್ಕೊ. ಹಾ ಅರ್ಥ ಬೇಕು ಮನುಷ್ಯನಲ್ಲಿ. ವ್ರತ ಅಂದ್ರೆ ಏನು ನೇಮ. ಹೌದು ಮರಾಠಿ ಒಳಗೆ ಏಕ ವ್ರತ ಕರ್ತು ಅಂದ್ರೆ ಏಕ ನೇಮ. ಹೌದು ನವರಾತ್ರಿ ವ್ರತ ಮಾಡ್ತಾರೆ ಹೆಣ್ಮಕ್ಳು ಅಂದ್ರೆ ಒಂದು ಉಪವಾಸದ ಒಂದು ನೇಮ ಐತಿ. ಹೌದು ಅತಿ ವ್ರತ ಅಂದ್ರೆ ಎಲ್ಲಕ್ಕೆ ಮಿಕ್ಕದ ನೇಮ ಮಾಡೋದಕ್ಕೆ ಒಂದು ವ್ರತ ಅದ. ಹೌದು ಆಯ್ತು ಆ ವ್ರತ ತಾಯಿ ತಂದು ಹೇಳಿ ನಿನಗೆ ಯಾನ್ ಹಣಿ ಹಣಿ ಹೊಡ್ಕೊಳ್ಳೋದು ತಿಳಿದವ್ ನೀನು ಹಿಂಗೆ ಮಾತಾಡೋದು. ಹೌದು ಪತಿ ವ್ರತ ಅಂದ್ರೆ ಗಂಡನ ಪಾದ ಸೇವೆ ಮಾಡಿ ಗಂಡನ ಮ್ಯಾಗ ಒಂದು ಆಕಿ ಗಂಡನ ಇದ್ರ ಕೂಡ ನಡೆದಾಳಕ್ಕೆ ಒಂದು ನೇಮ ಐತಿ ಹೆಣ್ಮಗಳದ. ಆಕಿಗೆ ಪತಿ ವ್ರತ ಹೆಸರು ಬಂದದ. ಹೌದು ಇಲ್ಲ ಅನ್ನೋದಿಲ್ಲ. ವಿಷಯ ಇಬ್ಬರಿಗೂ ಸರಳದ. ಅತಿ ವ್ರತ ಎಲ್ಲರಿಗೆ ಮಿಕ್ಕದ ಮಾಡಿಕಿಸಿದ ಜಗತ್ತದೊಳಗೆ ಮಿಕ್ಕದ ಹೆಸರು ತಂದವ್ರಿಗೆ ಅತಿ ವ್ರತ ಅಂದಾರ. ಅದೊಂದು ಹೌದು ವ್ರತ ಅಂದ್ರೆ ಒಂದು ನೇಮ ಅದ. ಹೌದು ನಿಮಗೆ ತಿಳಿಯಲಾಗ್ಯದ ಅದು. ಹೌದು ಅವ್ರಿಗೆಲ್ಲ ತಿಳಿಲ್ತದ ಕರೆ, ಹಾ. ಅವ್ರೊಂದ್ ಜರ ಗಾಬರಿ ಆಗ್ಯಾರ. ಇಲ್ಲ ಹೌದು ತಿಳಿಯಲಾಗ್ಯದ. ಹನುಮಂತ ಮಾಸ್ತರ್ ಯಾಕಾಡಿದ್ರೆ ಒಂದು ಗೋಳ್ ಮಾಡ್ಬೇಕತ್ತಾರ ಅವರು. ಹೌದು ಹಂಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕ ಕೈಯಾಗ ಗದ ಅದ. ಇರ್ಲಿ. ಹೌದು ಯಾವತ್ತು ನಾ ಹೆಂಗ ಅವಾಗದೆ ನೋಡ, ಹಾ ಹನುಮಂತ ಬ್ಯಾಸ್ತರ್ನ ಬ್ಯಾಟ್ ಅಂದ್ರೆ 3 ದಿಕ್ಕಿದ ತಿರ್ಸುಲಿದ್ದಂಗದ. ಹೌದು ಒಂದು ದಿಕ್ಕಿಗೆ ಜಾಳಿಗೆ, ಹಾ ಒಂದು ದಿಕ್ಕಿಗೆ ಸೊಂಟಿನ ಮಟ್ಟ ನಾಯಿ. ಹೌದು ಒಂದು ದಿಕ್ಕಿಗೆ ನನ್ನ ಕೈಯಾಗ ಒಂದು ಬಡಗಿನೇ ಬೆದರ್ ಬಡಗಿ ತಲೆ ಬರೋಬರಿದು. ಹೌದು ಎದ್ದುದ ಮಲ ಜಾಳಿಯಾಗೆ ಸೇರಿರ್ಬೇಕು, ನಾಯಿ ಬಾಯಾಗಾರ ಸಿಕ್ಕಿರ್ಬೇಕು, ಇಲ್ಲ ನನ್ನ ಕಟ್ಟಿಗೆ ಸಿಕ್ಕಿರ್ಬೇಕು. ಇಲ್ಲಕ ಬಡಗಿ ಎಟ್ಟಿಗಾರ ಬೀಳ್ಬೇಕು. ಹಿಂಗ ನನ್ನ ಬ್ಯಾಟ್ ಇರ್ತದ. ಹೌದಾ ನಾ ಹಗರ್ ಬಿಡು ಮಗ ಅಲ್ಲ. ಮತ್ತ ಹಾ ಹಾ ಇನ್ನು ನಾ ಹೇಳ್ತೀನಿ ಕೇಳಿ, ನನ್ನ ಮಾತಿಗೆ ಮಾತು ಹೌದು ನಂಗೆ ಟಕ್ಕರ್ ಕೊಟ್ಟು ಸಭಾದೊಳಗೆ ಟಾಳಿ ಹೊಡಿಸ್ಬೇಕು ಮಾಸ್ತರಾಣಿ. ಹೌದು ಅವ್ರು ಕಾಕಾಗಳು ಹೇಳ್ಯಾರ ಗೋಳ ಕುಚ್ಚಬೇಡ್ರಿ ಅಂತ ಹೇಳ್ಯಾರ. ಅವರು ಹೇಳ್ಯಾರ. ಇನ್ನು ಕರೆಕ್ಟ್ವಾಗಿ ಹಾದಿ ಹಿಡಿತೀನಿ ನಾನು. ಹೌದು ಅತಿ ವ್ರತ ಯಾರು ಮಾಡ್ಯಾರ? ಯಾರು ಮಾಡ್ಯಾರ? ತಾಯಿ ಹೇಳಂದಾನ, ತಂದೆ ಹೇಳಂದಾನ, ಆಯ್ನ ಅವ್ನ ಮಗನ ಹೆಸರು ಯಾವ ಮಾಡ್ಯಾನ ಅವ್ನ ಹೆಸರು ಹೇಳಂದಾನ. ಹೌದಾ ಅಂಜನಾದೇವಿ ಮತ್ತು ಕೇಸರಿ ನಂದನ ತಾಯಿ ತಂದೆ ಹೊಟ್ಟೆಲೆ ಹುಟ್ಟಿ ಬಂದ. ಹಾ ವೀರ ಹನುಮಂತ ಹುಟ್ಟಿ ಬಂದಾನ. ಹೌದು ಆ ವೀರ ಹನುಮಂತ ಹುಟ್ಟಿ ಬಂದಾನ. ಇಲ್ಲಿ ಮಾತಾಡದ್ರು ಹನುಮಂತನೇ ಬಂದಾನ. ಅವನ ಹೆಸರು ನನಗಿಟ್ಟಾರೋ. ಹೌದು ಹಿಂಗಾಗತ್ತೆ. ನೀ ಹುಚ್ಚರ್ಗತ್ಲೆ ಆ ಕಡೆ ಹೋಗ್ಬೇಡ. ಅವ ಬಾಲ ಬ್ರಹ್ಮಚಾರಿ ಇದ್ದ, ನನಗೆ ಹ್ಯಾಂಡ್ರಾಗಿ ಮಕ್ಕಳು ಅದಾವ. ಹುಚ್ಚರ್ಗತ್ಲೆ ಮಾಡಬೇಡ ಹಂಗ. ಹೌದು ಹೌದು ನೀ ತೀರಾ ಹುಚ್ಚ. ಅವನಿಗೆ ವಯಸ್ಸು ಶಿಕ್ಷಣ ಹಾದಿ ಮತ್ತಾಗ್ಯಾವ. ಇಲ್ಲನ ಆ ಹನುಮಂತ ಹೆಸರು ಇಟ್ಟಾರ್ರಿ. ಕಳ್ಳ ಜಗಲಕತ್ತದ ಏನವನ್ ಕಡೆ. ಇಲ್ರಿ. ಹಾ ಹಂಗೆ ಮಾಡು. ಇನ್ನು ರಾತ್ರಿ ನನ್ನ ಕಡೆ ಮಾಡು. ಇಲ್ಲಿ ಕರೆ ನೀನು ಯಾಕೆ ಇಲೆಕ್ಷನ್ ಗಾಳಿ ಅದ. ಸಂಜಾಳೆ ಒಬ್ರು ರೊಕ್ಕ ತೊಗೊಂಡು ಮುಂಜಾಳೆ ಅವ್ರಿಗೆ ಮತ ಹೋಗೋ ಮಂದಿ ಅದ ನಮ್ಮ ಕಡೆ. ಹೌದು ಹೌದು ಈ ಕಡೆ ಮಂದಿ ಚಲೋ ಅದ್ ಬಿಡ್ರಿ. ವೀರ ಹನುಮಂತ ಹುಟ್ಟಿ ಬಂದ. ಹುಟ್ಟದ ಹನುಮಂತವನ ರೋಮ ರೋಮ ರೋಮದ ಒಳಗ ರಾಮ ರಾಮ ರಾಮನಂತದ ನಾಮ ನೋಡ್ಯದ. ಹೌದು ಮೂಡ್ಯಾದ. ಕುತ್ರ ರಾಮ ನಿತ್ರ ರಾಮ ಕರ್ತಿ ನಿತ್ಯ ರಾಮನಂತ ಶಬ್ದ
ಪ್ರತಿನಿತ್ಯ ಅವನ ವ್ರತದ ಒಳಗದ ಅವನ ನೇಮದಾಗ ರಾಮಗ ಬಿಟ್ಟು ಬೇರೆ ದೇವರಿಗೆ ಅವ ಯಾರಿಗಿದು ನೋಡಿಲ್ಲ. ಹೌದು ಹುಟ್ಟದ ಮಗ ಹನುಮಂತ, ಹೌದು ಬರೇ ರಾಮತ್ತಿದ, ಬರೇ ರಾಮತ್ತಿದ. ಹೌದು ಒಂದು ದಿವಸ ಸೀತಾದೇವಿ ಎಲ್ಲರಿಗೆ ಧರ್ಮಧಾಮ್ ಹೇಳ್ತಾ ಲಂಕಾ ಪಟ್ಟಣಕ್ಕೆ ಹೋಗಿ ರಾವಣನ ಹೊಡೆದು ಸೀತಾನ ತಗೊಂಡು ಅಯೋಧ್ಯಕ್ಕೆ ರಾಮ ಬಂದಾನ, ಪ್ರಭು ರಾಮಚಂದ್ರ. ಹೌದಾ ಬಂದ ಬಳಿಕ ಸೀತಾ ಎಲ್ಲರ ಎಷ್ಟು ಮಂದಿ ಕಷ್ಟ ಮಾಡ್ಯಾರ, ಅವ್ರಿಗೆ ಮಾನ ಸನ್ಮಾನ ಮಾಡ್ಯಾನ ಪ್ರಭು ರಾಮ. ಅಲ್ಲಿ ಹೌದು ಮಾನ ಸನ್ಮಾನ ಮಾಡದಕ್ರ ಸೀತಾ ಅಂದಳು, ಏನತ್ತಾಳ? ಏನೋ ರಾಮ, ಹಾ ಸಮುದ್ರ ಮ್ಯಾಗ ಸೇತು ಕಟ್ಲಕ್ ಸಹಾಯ ಮಾಡದವ ಹನುಮಂತ. ಹೌದು ಹನುಮಂತ. ನನಗ ಸೋದ್ ಹಚ್ಚದವ ಹನುಮಂತ. ಹೌದು ಹನುಮಂತ. ಅವನಿಗೆ ಕುಡಿದು ಬಿಟ್ಟು ಬ್ಯಾರೆದವ್ರಿಗೆ ಕುಡ್ತಿಯಲ್ಲೋ, ನೀ ಏನೋ ಹುಚ್ಚಿದ್ದೆ ಅಂದಳಕಿ. ಹೌದು ಅವಾಗಂದವ, ಹನುಮಂತ ಕೊಡಂತ ಶಕ್ತಿ ನನ್ನಂತಕ್ಕಿಲ್ಲ. ಹಾ ನೀ ಕುಡ್ಲಿಕ್ಕರ್ ಬಿಡು, ನಾ ಕುಡ್ತ. ಹೌದು ಕುಡು ಅಂದವ. ಕೊಳ್ಳಾಗಿರ್ತಕ್ಕಂಥ ರತ್ನದ ಹಾರ ತೆಗೆದು ಹನುಮಂತ ಕೊಟ್ಲು. ಹನುಮಂತ ಬಾಯಾಗ ಹಾಕೊಂಡು ಕಡ 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 ಒಡೆದು ಹೋಗಿಲಕತ್ತ. ಹೌದು ಒಡೆದು ಹೋಗಲಿಗತ್ತ. ಸೀತಾ ಸಿಟ್ಟಿಗೆ ಬಂದಳು, ಕೊಡಗ ಅಂದಳ ಅವನಿಗೆ. ಹಾ ಕೊಡಗ ಏನೋ ರತ್ನದ ಹಾರ ಕೊಟ್ಟಿದ ಬಾಯಾಗ ಹಾಕಿ ಹೊಡಿಲಿಕತ್ತಿದಿ. ಹೌದು ತಾಯಿ, ಇದ್ರಾಗ ರಾಮ ಹಾನ ನಿಲ್ಲ ನೋಡ್ಲಿಕತ್ತಿದ ಅಂದವ, ಹುಡುಕ್ಯಾಡ್ಲಿಕತ್ತದ ಅಂದವ. ಅದ್ರಾಗ ಹೆಂಗ ರಾಮ ಇರ್ತಾನ? ರಾಮ ಅಣುರೇಣು ತೃಣ ಕಾಷ್ಟದಲ್ಲಿ ರಾಮದಾನ. ಹೌದಾ ನಿನ್ನೊಳಗದಾನೇನು? ಹಾ ನನ್ನೊಳಗದಾನ. ನಿನ್ನ ಒಳಗಿದ್ದಂದ್ರೆ ತೋರಿಸು ನೋಡ ಅಂತ ಸೀತಾದೇವಿ ಹಠ ಹಿಡಿದಳು. ಹೌದು ಅವಾಗ ನಿತ್ಯ ಎದಿ ಶೀಳಿಕಿಸಿದ ಪ್ರಭು ರಾಮಚಂದ್ರ ಲಕ್ಷ್ಮಣನ ಎದ್ಯಾಗ ತೋರ್ಸನ ಸತ್ಯಪ್ಪಣ್ಣ. ಹೌದಾ ನಿನ್ನ ಪತಿವರ್ತ್ಯಾರಂತ ಪಾವರ್ ಇತ್ತಂದ್ರ ಮುಂದಿನ ಪಾಳ ಯಾವಕ್ಕೆ ಎದಿ ಹರಿದಾಳ ಬರ್ತಿತ್ತು. ಉದಾಹರಣೆ ಅಂದ್ರೆ ಮೈಕ್ ತೊಗೊಂಡು ಮಾತಾಡು, ಎದಿ ಹರ್ಕೊಂಡು ಗಂಡಗೆ ತೋರಿಸ್ಲಾರ್ದಕ್ಕೆ ಇರ್ಲಿಲ್ಲ ಅಂದ್ರೆ ಒಟ್ಟ ಮಾತಾಡಬೇಡ. ಹಳ್ಳೂರು ಕಚ್ಕೊಂಡೆ ಮಾತಿರಿ ಅವ್ರಿಗೆ. ಇದು ಪಂಜಾಬದ ಗೋಧಿ ಮಿಷಿನ್ ಇದ್ದಂಗ ಅದ. ಒಮ್ಮ ಗೋಧಿ ಫಡಕ್ ಹಸ್ತಂದ್ರೆ ಒಳಗ್ ಕೈ ಕಸ ಇರ್ಲಿ, ಮೆಕ್ಕೆಜೋಳ ದಂಟ್ ಇರ್ಲಿ, ಎಲ್ಲಾ ಕಮಗ್ ಬುಕ್ಕುಣಿ ಮಾಡಿ ಫಡಕೆ. ಹೌದು ಹಿಂದ ಕರ್ತದ ಹಿಂದ. ಇದು ಹಿಂಗದ ನಂದು. ಹೌದು ಹನುಮಂತ ನಾಮ ವ್ರತ ಅತಿವೃತ್ತದವ ತನ್ನ ಎದಿ ಶಿಳಿ ಪ್ರಭು ರಾಮಚಂದ್ರಗೆ ತನ್ನ ದೇವರಿಗೆ ತೋರ್ಸ್ಯಾನ. ಜಗತ್ತದ ಒಳಗ ಭೂಮಿ ತಲೆ ಮ್ಯಾಗ ಚಿರಂಜೀವಿಯಾಗಿ ಹನುಮಂತ ಉಳದಾನ ನನ್ನ ವಾದದ. ಹೌದು ವಾದದ. ಸದ್ಯ ಹನುಮಂತ ಜೀವಂತದಾನ. ಹೌದು ನಿನ್ನ ಪತಿವರ್ತ್ಯಾರ ಯಾರೇ ಜೀವಂತ ಪದವಿ ಪಡೆದಾರ ಅನ್ನೋ ಚಿರಂಜೀವಿ ಪಡೆದಾರಂದಿ ಇವತ್ತು ನೀ ಹೆಚ್ಚಿಗೆ ನನ್ನ ಪಾಲಿ. ಹೌದು ಯಾರು ಎದಿ ಸೀಳು ಸುಮ್ಮ ಊರು ಮಂದಿ ಡಕ್ಕಲ್ ಹೇಳಬೇಡ ನಾನು ಮುಂದೆ. ಇವ್ರದೇ ಸೀಳ್ರತ್ತಿನ್ನ. ಇವ್ರ ಪತಿವರ್ತ್ಯಾರತಿ ನೀನು ಹುಚ್ಚೇ ಇದೆ ಅವ್ರಕಿತ್ತ. ಇಲ್ಲ ನೋಡೋಣ್ರಿ ಅದಾರ ನೀಲ್ಲ. ಅಲ್ಲೋ ಹಿಂಗ್ಯಾಕೆ ಮಾತಾಡ್ಕತ್ತಿ ನೀನು? ಹೌದು ಮಾತಿನ ಅರ್ಥ ತಿಳ್ಕೊ. ಹೌದು ಯಾಕತ್ ಕೇಳು, ಭಾಳ ಅವಘಡ. ಇಲ್ಲಿ ಭಾಳ ಮಂದಿ ದೊಡ್ಡ ದೊಡ್ಡ ಕಲಾವಿದ್ರು ಆಗ್ಯಾರ. ಹೌದು ಈ ಊರಾನವ್ರು ಹಿರಿಯರ ಕಾಕಾಗಳು ಹೇಳಿದ್ರು ನನಗ. ಏನ್ ಹೇಳ್ಯಾರ? ಆ ಕಂಬಿ ಕೂತವ್ರಂದ್ರು, ಓಯ್ ಮಾಸ್ತರ ಹಾಲಿಸಿದಪ್ಪನ ಇತಿಹಾಸ ಹೇಳ್ರಿ ಇಬ್ರು ಕೂಡಿ. ಹೌದು ನಂದ ಕಕ್ಕ ನಾ 4,500 ಬಿಟ್ಟು 10 ಕಿಲೋಮೀಟರ್ ಈಚಿಗೆ ಬಂದೀನಿ. ಹಾಲಿಸಿದ್ದಪ್ಪನ ಇತಿಹಾಸ ನನಗೆ ಗೊತ್ತಿಲ್ಲ. ಬಂದ್ರೆ ಹೇಳ್ಬೇಕಿಲ್ರಿ. ಇಲ್ಲಿ ಬರೇ ಒಂದು 50-60 ಕಿಲೋಮೀಟರ್ ಒಳಗೆ ನಮ್ಮ ಗಡಿ ಐತಿ. ಹೌದು ಅವ ಎಲ್ಲ ನೋಡ್ರಿ ಮುಂದಿನ ಸಂಧಿಗೆ ಬೇರೆ ಹೇಳಬೇಡ ಸತ್ಯಪ್ಪಣ್ಣ, ಈಶಾ ಹಿಂದಿಗಡೆ ಬೆಳೆಸು. ಹಾಲಿಸಿದಪ್ಪನ ಇತಿಹಾಸ ಪೂರ್ತಿ ಮಂದಿಗೆ ತಿಳಿಸು, ನೀನೇ ಹೇಳು, ನಂದೇನು ವಾದಿಲ್ಲ. ಹೌದು ಯಾಕ್ರಿ ನೋಡಿ ಟಾಳಿ ಹೊಡೆದು ನೋಡಿ ಕಾಕಾವ. ಬಂದುದಕ್ಕೆ ಬರ್ತದನು, ಬರ್ಲಿಕ್ಕೆ ಬರಲ್ಲನು. ಹೌದು ಹೇಳ. ಇನ್ನೊಂದು ಬರ್ತಾ ಯಾರು ಮಾಡಲ್ಲ ಅಂತ ಹೇಳ್ತಿ, ಹೆಣ್ಣು ಮಗಳು ಹೇಳೇನು? ಅವಕ್ಕಿಂದೊಂದು ಹೇಳ್ತಾ, ನಿನ್ನೊಳಗಿಂದೊಂದು ಹೇಳೇ ಬಿಡ್ತಾ. ಹೌದು ಹೇಳ್ರಲ್ಲ. ಭಿಲ್ಲ ಜಾತಿ ಒಳಗ ಹುಟ್ಟಿ ಬಂದಳು ಶಬರಿ ತಾಯಿ. ಹೌದು ಶಬರಿ ತಾಯಿ. ಭಿಲ್ಲ ಜಾತಿ ಒಳಗ ಜಲ್ಮಿ ಎತ್ತಿ ಬಂದಳು ತಾಯಿ ಶಬರಿ. ಹೌದು 12 ವರ್ಷಕ್ಕೆ ಲಗ್ನ ನೆಮ್ಸ್ಯಾರ ತಾಯಿ ತಂದಿ ಕೂಡಿ. ಹೌದು ಆ ಲಗ್ನದೊಳಗ ಅವರು ಭಿಲ್ಲ ಜಾತಿ ಅವರು ಇದ್ರು. ಅರಣ್ಯದೊಳಗಿನ ಕಾಡು ಪ್ರಾಣಿಗಳು, ಚಿಗರಿ, ಮಲಗಳು, ಕುರಿ ಎಲ್ಲ ತಂದು ಸಾಲದವನಿಗೆ ಅವ್ರ ಅಪ್ಪ ಕಟ್ಟದತ್ತ. ಹೌದು ಅಕ್ಕಿ ಕಾಳಿದಿನ ಮಾಂಸದ ಅಡಿಗೆ ಮಾಡ್ಬೇಕತ್ತ ಅವ್ರೊಳಗೆ ಧರ್ಮದ. ಹೌದು ಹೆಣ್ಮಗಳು 12 ವರ್ಷಿನ ಶಬರಿ ತಾಯಿ ಕೇಳಿದಳು, ಯವ್ವ ಇವೆಲ್ಲ ಅಂಗಳ ಯಾಕೆ ಕಟ್ಟಿರಿ? ಯಾಕೆ ಕಟ್ಟಿರಿ? ತಾಯಿ ಹೇಳಿದಳು, ಬಾಯಿ ನಾಳೆಗೆ ನಿನ್ನ ಲಗ್ನದ. ಹೌದಾ ಅಕ್ಕಿ ಕಾಳು ಬೀಳುವುದವ. ಹೌದು ಇದ್ರ ಎಲ್ಲರ ಒಳಗೆ ಔತಿ ಕೊಟ್ಟು ಮಂದಿಗೆ ಉಡಿಸ್ಬೇಕಾಗ್ಯದ. ಶಬರಿ ತಾಯಿ ಅಲ್ಲೇ ವರ್ತ ಮಾಡಿದಳ ಮನಸ್ಸಿನೊಳಗ. ಏನು ವರ್ತ ಮಾಡಿದಳು? ನನ್ನ ಒಬ್ಬಕ್ಕಿ ಲಗ್ನ ಕಲ್ಲಾಗ ಇಟ್ಟು ಪಶು ಪ್ರಾಣಿ ಹತ್ಯೆ ಆಗ್ತಿತ್ತಂದ್ರೆ ಇದು ಮನಿನೇ ಬೇಡ, ಇದು ಲಗ್ನೇ ಬೇಡ ಅಂತ ಹೇಳಿ ರಾತ್ರಿ ಬಾರದೊಳಗ ಮನಿ ಬಿಟ್ಟು ಹೋಗಿಬಿಟ್ಳು. ಹೌದು ಮುಂದಕ್ಕೆ ಸಮೀಪದೊಳಗೆ ಮತಂಗ್ ಋಷಿ ಆಶ್ರಮಿತ್ತು. ಹೌದು ಮತಂಗ್ ಋಷಿ ಆಶ್ರಮಿತ್ತು.
ಹೋದಳು ಮತಂಗ ಋಷಿ ಆಶ್ರಮದೊಳಗೆ ಎಲ್ಲ ಕ್ಯಾಮೆ ಹುಟ್ಟದ ಮಂದಿತ್ತು. ರಾತ್ರಿ 12ಕ್ಕೆ ಅದು ಅಂಗಳ ಹುಡುಗ ರಂಗೋಲಿ ಹಾಕ್ತಿದಳು ಪ್ರತಿನಿತ್ಯ. ಹೌದು ಪ್ರತಿನಿತ್ಯ ರಂಗೋಲಿ ಹಾಕೋತ ಬಂದಳು. ಒಂದಿನ ಮತಂಗ ಋಷಿ ನೋಡ್ದ. ಹೌದು ಯವ್ವ ಯಾರಿದ್ದಿ? ಹಾ ಗುರುಗಳೇ, ನಾವೊಂದು ಬಿಲ್ ಜಾತಿಯಾಗಿ ಹುಟ್ಟುದು ಹುಡುಗಿದ್ದಪ್ಪ. ನಿನ್ನ ಮಠದಾಗ ಬರ್ಬೇಕಂದ್ರೆ ನನಗೆ ದಿಕ್ಕಪಾಲ್ ಯಾರಿಲ್ಲ. ನನ್ನ ಜೀವನ ಬಿಟ್ಟು ಲಗ್ನವಲ್ಲಂದು ಬಂದೀನಿ. ಹೌದು ಅವಾಗ ಹೇಳ್ದವ, ನೀ ಯಾವ ಜಾತಿಯಾಗಿ ಇರಲೆಕ್ಕ ಹಿಂದೆ ನಿನಗೆ ಉಪದೇಶ ಮಾಡ್ತೀನೋ ನನ್ನ ಮಠದೊಳಗೆ ನೀ ಇರುವತ್ತು ಹೇಳಿಬಿಟ್ಟ. 36 ವರ್ಷ ಶಬರಿ ತಾಯಿ ಮತಂಗ ಋಷಿ ಆಶ್ರಮದಾಗ ದುಡ್ದಾಳ. ಆಯಿ ಹೇಳಗ ಹೇಳ್ದವ, ಮತಂಗ ಋಷಿ ಹೇಳ್ತಾನ ಯಾರಿಗೆ? ಶಬರಿ ತಾಯಿಗೆ. ಏನಂತ ಹೇಳ್ತಾನ? ಇಲ್ಲಿ ತನ ದುಡ್ದಿದಿ, ನನ್ನ ಅಂತ್ಯಕಾಲ ಬಂದಾದ ಶಬರಿ. ಹೌದು ನಾ ಇವತ್ತ ಪ್ರಾಣ ಬಿಡವಿದ್ದ. ನಂದೊಂದು ನೇಮ್ ಹೇಳ್ತಾನ, ನಂದೊಂದು ವ್ರತ ಹೇಳ್ತಾ. ಇಷ್ಟು ದುಡಿದಿದೆ ಅಂದ್ರ ದಶರಥ ರಾಜ ಕೌಶಲ್ಯನ ಹೊಟ್ಟಿಲೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಹುಟ್ಟಿ ಬಂದಾರ ಭೂಮಿ ಮ್ಯಾಗ. ಪ್ರಭು ರಾಮಚಂದ್ರ ಅಂದ್ರೆ ವಿಷ್ಣುನ ಅವತಾರದಾನ. ಹೌದಾ? ಅವನ ಹೆಸರು ತೊಗೊಂಡ್ರ ಅವನಿಗೆ ಮೋಕ್ಷ ಸಿಕ್ಕಾದ ಎಷ್ಟೋ ಮಂದಿಗೆ. ಅವ ಬಂದ ನಿನಗೆ ದರ್ಶನ ನಮ್ಮ ಮಠಕ್ಕೆ ಒಂದಿನ ಬರವದಾನ. ಅಲ್ಲಿ ತನ ಅವನ ದಾರಿಕಾಯಿ. ಇದು ಒಂದು ವ್ರತ ನೀ ಮಾಡು ಶಬರಿ ಅಂತ ಹೇಳ್ದ. 36 ವರ್ಷಿನ ವಯಾದ ಹಿಡಿದು 80 ವರ್ಷ ವಯಾದಾಗದು ಬಾಯಾನ ಹಲ್ಲು ಬಿದ್ದು ಕಣ್ಣು ಕಾಣಿಸೋದು ಬಂದಾಗ್ಯದ. ಪ್ರತಿನಿತ್ಯ ರಾಮ ಬರು ಹಾದಿಗೆ ಹೂ ಹಾಸಿಕಿಸಿಂದ ದಾರಿ ಕಾಯ್ತಳು. ನೋಡು ಮಂದಿ ಎತ್ತಿರು ಎಟ್ಟು ಹುಚ್ಚದೋ ಮುದುಕಿ. ಎಲ್ಲಿ ರಾಮ ಬರ್ತಾನ? ನಿಕ್ಕು ಹುಚ್ಚದಲ್ಲ. ಹೌದು, ಆಕೆ ಬಿಡ್ಲಿಲ್ಲ. ವ್ರತಾನೇ ಹಂಗಿತ್ತು. ಅಕ್ಕಿ ಅಂದಳು ಬಂದೇ ಬರ್ತಾನ. ಗುರು ಉಪದೇಶ ಮಾಡ್ಯಾನ ನನಗೆ, ಗುರು ವ್ರತ ಹೇಳ್ಯಾನ ಅಂತ ಹೇಳಿದಳು. ಆ ಎಳ್ಯಾಗ ನೋಡ್ತಳು ದಿನ ಬಾರಿಕಾಯಿ ಹರಿಯಾಕಿ, ಹಣ್ಣು ಬಾರಿಕಾಯಿ ತರಾಕಿ, ಕಚ್ಚಿ ನೋಡಾಕಿ. ಅವು ಹುಳಿ ಇದ್ವು ಅಂದ್ರೆ ಒಜಾಕಿ, ರುಚಿ ಇದ್ವು ಅಂದ್ರೆ ರಾಮ ಗಿಡಾಕಿ. ಪ್ರತಿನಿತ್ಯ ಯಾರು ಮಾಡೋದಿಲ್ಲ ಇದು. ಇಂಥ ಎಲ್ಲ ಪತಿವರ್ತರ್ ತಂದಲ್ಲಿ ಜೋಡಿಸೋರು ಆಗೋದಿಲ್ಲ. ಅವಾಗ 86 ವರ್ಷಿನ ವಯದಾಗ ರಾಮ ಲಕ್ಷ್ಮಣ ಬಂದರು. ಅವಾಗ ಬಂದಕ್ಕರ ಕಣ್ಣು ಕಾಣ್ತಿತ್ತಿಲ್ಲ. ಶಬರಿ ತಾಯು ಯಾರಪ್ಪ ನೀವು ಅಂದಳು. ಯವ್ವ ನೀ ಯಾರು ಹಾದಿ ಕಾಯ್ದಿದಿ? ಅವರೇ ರಾಮ ಇದ್ದ. ಯಪ್ಪ ಎಷ್ಟು ದಿವಸ ನಿನ್ನ ಹಾದಿ ಕಾಯ್ದು ಇಂದು ಪ್ರತ್ಯಕ್ಷ ಹಾದಿ ಅಂತ ಹೇಳ್ದ. ಅದನ್ನೇ ಬಾರಿಕಾಯಿ ರಾಮಗ್ ತಿನ್ಲಾಕ್ ಕೊಟ್ರ ರಾಮ ಬಾಯಾನ ಜ್ವಲ್ ಸೋರ್ತಿದ್ರಿ. ಹೌದಾ? ಅಂತ ಬಾರಿಕಾಯಿ ತಿಂದ ಲಕ್ಷ್ಮಣ ಕೂಡ ನಮ್ಮ ಅಣ್ಣ ಎಷ್ಟು ಹುಚ್ಚದೋ ಇಂಥ ಬಾರಿಕಾಯಿ ಹೇಳಿ ಭೀಷವಾಗದ. ಅದನ್ನೇ ಭೀಷವಾಗದ. ಹಿಂದ್ ಹೋಗಿ ಸಿಂಧಿ ಬುಟ್ಟಾಗಿ ಬಿದ್ದದ. ಬುಟ್ಟಿಗೆ ಹಾಳಿಗೆ ಹೋಗಿ ದ್ರೋಣಗಿರಿ ಪರ್ವತನಾಗ ಬಿದ್ದದ. ಹೌದು, ನೀ ಎಟ್ಟು ತಲೆ ಹಾಕ್ಯಾಕು ನಿನಗೆ ಮುಂದಿನ ಒಂದು ಮಾಡ ಐತಿನೇ. ಮತ್ತೆ ತೆಗೆದಿಟ್ಟುದೇ ಅಲ್ಲ. ಅವಾಗೇ ಆಗ್ಯದ. ಇದು ಬಾರಿಕಾಯಿ ತಿತ್ತಿದೆ ಅಂದ್ರೆ ನಿನ್ನ ಜೀವನದೊಳಗೆ ಬ್ಯಾನಿ ಬ್ಯಾಸರ್ಕಿ ಬರ್ತಿತ್ತಲ್ಲ ಲಕ್ಷ್ಮಣ. ಘಾತ್ ಮಾಡಿದೆಯೋ, ನಿನಗೆ ಇಲ್ಲೇ ಸಂಜೀವನಿ ಇತ್ತಲ್ಲೋ ಹುಚ್ಚ ಅಂದ. ಬಾರಿಕಾಯಿ ತಿಂದು ರಾಮ ಕೇಳ್ತಾನ, ತಾಯಿ ಏನು ಬೇಕು? ಏನು ಬೇಡಾಳಕಿ? ಏನು ಬಿಡಾಳ? ರಾಮ ನಿನ್ನವನ್ನ ದರ್ಶನ ಕಾಲಾಗ ಜಗತ್ತ ಮಿಡುಕಲಕತ್ಯದ. ಸಾಕ್ಷಾಂತ ಪರಮಾತ್ಮ ಇದ್ರಿಗೆ ಬಂದಿದಿ. ಇದು ಶರೀರ ಬೇಡ, ನಿನ್ನ ಒಳಗೆ ತಗೋ ಅಂದ್ಬಿಟ್ಲು. ತನ್ನ ಶರೀರದ ಒಳಗೆ ಐಕ್ಯ ಮಾಡ್ಕೊಂಡಾನ. ಅತಿ ವ್ರತದಕ್ಕಿಗೆ ಪ್ರಭು ರಾಮಚಂದ್ರ ವಿಷ್ಣು ಪರಮಾತ್ಮ ದೇವರ ಐಕ್ಯ ಮಾಡ್ಯಾನ. ನಿನ್ನ ಪತಿ ವ್ರತದ ಬಳಿ ಎಷ್ಟು ಮಂದಿಗೆ ದೇವರ ಪ್ರತ್ಯಕ್ಷ ಮೋಕ್ಷ ಕೊಟ್ಟಾನ ಹೇಳ್ಬೇಕು ನೀ. ಹೌದು, ವರಿಗೆ ಹಚ್ಚಿನ ಹಾಡ್ಕೋಬೇಕು ಇವತ್ತ. ಹೌದು, ನನ್ನ ವಾದದಲ್ಲಿ. ಹೌದು, ಬ್ಯಾರೆದವ್ರು ಹೇಳುವುದಿಲ್ಲ. ದ್ರೌಪದಿ ಹೇಳಿದ್ರಿ ಪತಿ ವ್ರತಾಳ ಕೃಷ್ಣ ಬಂದಾನ. ಹೌದು, ಕೃಷ್ಣ ಬಂದ ಆಕಿನ ಮಾನ ಕಾಯ್ದಾನ. ಆಕಿನ ಪತಿ ವ್ರತ ಎಲ್ಲಿ ಕಬ್ಬಿನ ತೋಡಿ ಹೋಗಿತ್ತಾನ? ವಾದ ಏನದ? ಏನದ? ಪತಿ ವರ್ತದ ವಾದದ. ಹೌದಾ? ಪತಿ ವರ್ತ ಆಕಿ ಮಾಡುತ್ತೆ, ಆಕಿ ಕಾಪಾಡಬೇಕು. ಹೌದು, ಮತ್ತ ಇದು ರೊಟೇಷನ್ ಅದ. ಕೃಷ್ಣ ಬಂದ ಕಾಯ್ದಾನ, ಬಗಲಾಗ ಚಪ್ಪಾಲಿ ಹಿಡ್ದಾನ. ಅಲ್ವ ಅವ ಯಾನಕ್ ಮಾಡಲ್ಲ? ಯಾರು ಕೇಳ್ಯದ? ಏನು ಹೇಳ್ಬೇಕಿಂದ ಕೃಷ್ಣ ಪರಮಾತ್ಮ ಯಾಕೆ ಬಂದ? ಆಕಿನ ಪತಿ ವರ್ತ ಎಲ್ಲಿ ಹೋಗಿತ್ತಪ್ಪ? ಹೌದು, ನೀ ಈತಿಲ್ಲ ನಾವಾಗ ತಪ್ಪು ಹೇಳುದಿಲ್ಲ. ಒಂದೇ ತಾರಿನ ಮ್ಯಾಗ ಗಾಡಿ ಹೊಂಟದ. ಒಟ್ಟ ಗಾಡಿ ಬಗ್ಗೆ ಮಾಡಿದ್ರೆ ಮುಂತಾಗಿ ಹೌದು ಸತ್ಯಪಣ್ಣ ಅಂತೇಳಿ ನೀನು ಬೆನ್ನು ತಪ್ಪಡಿಸ್ತೀನಿ. ಹೌದು, ಕಾಪಿ ಮಾಡಿ ಪಾಸ್ ಆದ್ರೆ ನೀನು ಬಿಡುದಿಲ್ಲ, ಮತ್ತೆ ರಿಜೆಕ್ಟೇ ಮಾಡ್ತೀನಿ ಹೊತ್ತೊಂಡದ್ರಾಗ. ಹೌದು, ಡಿಬಾರೆ ಏನೂ ಸಂಬಂಧ ಇಲ್ಲ. ದ್ರೌಪದಿ ದೇವಿ ಕಣವ ಮುನಿ ಆಶ್ರಮದ ಒಳಗೆ ವರ್ಷಕ್ಕೊಂದ 12 ವರ್ಷಕ್ಕೂ ಬಂದದ, ವರ್ಷಕ್ಕೊಂದು ಬಂದದ. ಹೌದು, ಆಶ್ರಮದ ಮುಂದೆ ನೀಲದ ಗಿಡ ಇತ್ತು. ವರ್ಷಕ್ಕೊಂದು ನೀಲದ ಕಾಯಿ ತಿಂದ ಕಿಸಿಂದ ಒಂದೇ ಕಾಯಿ ತಿಂದು ವರ್ಷ ದಿನ ಕಣವ ಮುನಿ ಉಪವಾಸ ಮಾಡ್ತಿದ್ದ.
ಆ ಎಳ್ಯಾಗ ಪಾಂಡವ್ರ ಜೋಡಿ ಕೃಷ್ಣ ದ್ರೌಪದಿ ಎಲ್ಲಾರು ಹೋಗಿರು. ಆಹಾ ಭೀಮ್ ಹೋಗಿ ಹಣ್ಣು ತರ್ಲಕ್ ಹೋಗನ ನೀಲಕಾಯಿ ಹರಿದಾರ. ನಮ್ಮ ಕಡೆ ಜಂಬಳಿಕಾಯಿ ಹತ್ತಾರ ಮರಾಠಿದೊಳಗೆ. ಜಾಂಬೂಳ ಅತ್ತಾರ ಜಾಂಬೂಳ. ನಿಮಗೂ ಗೊತ್ತದ, ಅದಕ್ಕೆ ನೀಲಕಾಯಿ ಹರ್ಕೊಂಡು ಬಂದ. ಕೃಷ್ಣಂದ ಏ ಭೀಮಾ ಘಾತ್ ಮಾಡ್ದೆಲ್ಲೋ. ಹೌದು, ವರ್ಷಕ್ಕೆ ಒಂದು ಕಾಯಿ ಆಗ್ತದ ಹುಚ್ಚ, ಒಂದೇ ಕಾಯಿ ಮ್ಯಾಗ ಒಂದು ವರ್ಷ ದಿನ ಇರೋ ವರ್ತನ ಘಾತ್ ಮಾಡ್ದೆಲ್ಲೋ. ಹೌದ್. ಅವಾಗ ಹೇಳ್ದ ಕೃಷ್ಣ, ಏನತ್ತಾನ? ಏನಾರ ಪ್ರಯತ್ನ ಮಾಡಿ ಕಾಯಿ ಮ್ಯಾಗ ಹಚ್ಚಿರಿ ಅಂತ ಹೇಳ್ದ. ಹೌದ್. ಕಾಯಿ ಮ್ಯಾಗ ಹಚ್ಚಿರಿ ಅಂತ ಹೇಳ್ದ. ಪ್ರತಿಯೊಂದು ಪಾಂಡವರಿಗೆ ಕರೆದ 12 ಮಾಡದ ಅಂತರಿತ್ತು. ನಿಮ್ಮ ಜೀವನದಾಗ ನಡೆದಂತ ಸತ್ಯ ಘಟನೆ ನೀವು ಒಬ್ಬೊಬ್ರು ಹೇಳ್ರಿ. ಎಡ್ಡೆಡ್ ಮಳ ಕಾಯಿ ಮ್ಯಾಗ ಬರ್ತತ್ ಹೇಳ್ದ. ಹೌದ್. ಧರ್ಮ ಒಂದು ಹೇಳ್ದ. ಹೌದ್. ಭೀಮ್ ಹೇಳ್ದ, ಅರ್ಜುನ್ ಹೇಳ್ದ, ನಕುಲ್ ಹೇಳ್ದ, ಸದೇವ್ ಹೇಳ್ದ. 10 ಮಳ ಕಾಯಿ ಹೋಯ್ತು, ಎಡ್ಡೆ ಮಳ ಉಳಿತು ಅಂತರ ಗಿಡಕ್ಕೆ ಮತ್ತು ಕಾಯಿಗೆ. ದ್ರೌಪದಿನ ಕರೆದ ಕೃಷ್ಣ. ಹೌದ್. ದ್ರೌಪದಿ ನೀ ಸತ್ಯ ಮಾತು ಹೇಳು. ಹೌದು. ದ್ರೌಪದಿ ಅಂದ್ಳು 5 ಗಂಡದ್ಯಾರದಿಂದ ನಾ ಸತ್ಯ ಪತಿವರ್ತ ಇದ್ದಂದ್ರೆ ಕಾಯಿ ಹತ್ಲಿ ಅಂದ್ಳು ದಪ್ಪ ನೆಲಕ್ಕೆ ಬಿದ್ದದ. ಸತ್ಯಪ್ಪ ಮಾಸ್ತರ್ ಆಕಿಗೆ ನೀ ಪತಿವರ್ತ ಆತಿ. ಹೌದು. ಕಾಯಿ ನೆಲಕ್ಕೆ ಬಿದ್ದದ. ಅವಾಗ ಕೃಷ್ಣ ಪರಮಾತ್ಮ ಬಂದ ಕೇಳ್ದ ದ್ರೌಪದಿ, ಸುಳ್ಳು ಹೇಳಿದೇನು? ಸುಳ್ಳು ಹೇಳಿಲ್ಲೋಣ ಅಂದಳಕಿ. ಕಾಯಿ ಯಾಕೆ ಹೊಳಿ ಬತ್ತು? ಯಾಕೆ ಬತ್ತು? ನೆನಪು ಮಾಡ ನನ್ನ ದ್ರೌಪದಿ ಹೇಳಿದ್ರು, ನಾವು ತಪ್ಪು ಮಾಡೋದು ಖರೆ ಅದ. ಒಂದಿನ ಮೇಲೆ ಮಾಡ್ಯದ ಮಾಡಾಗ ಅಂಗಳ ಮಾಡ್ಯದ ಮ್ಯಾಗ ಕೃಷ್ಣ ಇವ ಕರ್ಣ ತಿರುಗಾಡ್ತಿದ. ಈ 5 ಮಂದಿ ಗಂಡದವ್ರಿಗೆ ಬಿಟ್ಟು ಅವ ಗಂಡಾದ್ರೆ ಚಲೋ ಅಂತ ಮನಸ್ಸಿನಾಗ ತಂದಿದಂದೆ ಕಾಯಿ ಬಿತ್ತಂದಳಕಿ. ಹೌದು. 12 ಮಳ ಕಾಯಿ ಹೋಗತ್ತದ. ನೀಲದ ಕಾಯಿ ಎಡ್ಡು ಕಡೆ ತುಂಬದ, ತೆಳಗು ತುಂಬದ, ಮ್ಯಾಗೂ ತುಂಬದ. ಪುಣ್ಯಾತ್ಮರೇ, ಆಕಿನ ಉದಾಹರಣೆ ಹನುಮಂತನ ಮುಂದೆ ಹೇಳಕೊಂಟಿ. ಹೌದು. ನಿನಗೆ ಸೂಜಿ ಸೇರ್ಲಾರ್ದಂಗೆ ಜಾಗ ಇಡ್ತೀನಿ, ಯಾಕಡೆ ಬರ್ತೀ ಬಾ. ಯಾಕಡೆ ಬಂದ್ರು ಸೂಜಿ ಚುಚ್ಚದೆ. ನನ್ನ ವಾದದ ಈ ಫಳಾಗ ನೋಡ್ರಿ, ವಾದದ ಇದ್ರೊಳಗೆ ಘಾಣ ತೊಳಿಬೇಕಾಗಿರೋದು ನಾ ಮೊದಲೇ ಹೇಳಿದ್ರೆ. ಅವ್ರ ಮ್ಯಾಗ ನಾನು ಸಿಟ್ಟಿಲ್ಲ. ಹೌದು. ಶಾಣ್ಯರದಾರ ಅವರು, ಕರೆಕ್ಟ್ವಾಗಿ ಬಿಡಿಸ್ತಾರ. ಹೌದು. ನನ್ನ ಅತಿವರ್ತಾದ ಹನುಮಂತ ಹೆಂಗ ಯದಿಶಿಳಿ ಪ್ರಭುರಾಮಚಂದ್ರನ ತೋರಿಸಿ ಭೂಮಿ ತಲೆ ಮ್ಯಾಗ ಚಿರಂಜೀವಿ ಅನ್ನಂತ ಮಾನ ಪಡೆದಾನ, ಹಂಗ ಪತಿವರ್ತ ಧರ್ಮದೊಳಗ ಚಿರಂಜೀವಿ ಯಾರದಾರ? ಹೌದು. ಯಾರು ತನ್ನ ಗಂಡನ ತೋರ್ಸ್ಯಾರ? ಇದು ನೀವು ನಿಮ್ಮ ಪಾಳೆ ಹೇಳಬೇಕು. ಹೌದು. ನಿಮ್ಮ ಯಾನ್ ಕೇಳೋದು ಖುಬಿ ಹಚ್ಚಿ ಕೇಳ್ರಿ. ನನ್ನ ಮದಗೊಂಡ ಮುತ್ತ ಎಷ್ಟು ಬುದ್ಧಿ ಕೊಟ್ಟಾನ ಹೇಳೇ ಹೋಗ್ತೀನಿ. ಮತ್ತ ಹೌದು. ಶಬರಿ ತಾಯಿ ಪ್ರತ್ಯಕ್ಷ, ಶಬರಿ ತಾಯಿ ಪ್ರತ್ಯಕ್ಷ ಪ್ರಭುರಾಮನಲ್ಲಿ ಈ ಶರೀರ ತೊಡಗಿಸಿ ಅವನೊಳಗೆ ಐಕ್ಯಾಗ್ಯಾಳ. ಪತಿವರ್ತ ಧರ್ಮದಾಗ ದುಡ್ದವರು ಯಾರು ದೇವರಲ್ಲಿ ಐಕ್ಯಾಗ್ಯಾರಂತದು. 2 ವಾದದವನನ್ನು. ಹೌದು. ವಾದಿಗೆ ವಾದ ಕರೆಕ್ಟ್ ಬಿಚ್ಚಬೇಕು, ನೀ ಬ್ಯಾರೆ ಕತಿ ಹೇಳುದಿಲ್ಲ. ಅಂದ್ರೆ ಹೌದತ್ತಿನ ಹೌದು ಬಿಟ್ಟು ಸೈಡ್ ಹೊಡೆದಿ ಮುಗಿತ್ತು. ಕಬ್ಬಿನ ಪಡೆದಾಗ ನರಿ ಹೊಕ್ಕಂಗಾಗಬೇಕು. ನರಿ ಹೊಕ್ತಂದ್ರೆ ರಸ ತಿತ್ತದ. ಹೌದು. ಕುರಿ ಹೊಕ್ತಂದ್ರೆ ಚಂಡಿ ಹೊಡಿತದ. ಬರೀ ಹಂಗ ಮಾಡುದಿಲ್ಲ. ಹೌದು. ಇರ್ಲಿ, ಬಹಳಷ್ಟು ಮಾತಾಡೋದು ಬೇಡ. ಈಗ ಬಂದದ ಮತ್ತ ಕಾಕಾಗಳು ಹೇಳ್ಯಾರ ಏನತ್ತ, ಅಡ್ಡಕ್ ಟಕ್ಕರ್ ಉದಾಹರಣೆ ಕೊಡ್ರಿ ಸತ್ಯಪ್ಪ ಮಾಸ್ತರ. ಹೌದಾ? ಅದರ ಜೊತೆಗೂಡಿ ಹಲಸಿದಪ್ಪನ ಇತಿಹಾಸ ನೀವು ಹೇಳಬೇಕಂತ ನಂದು ಅಪೇಕ್ಷೆ. ಹೌದು. ಅವರಂತೂ ನನಗೆ ಹೇಳ್ಯಾರ, ನಾನು ಹೇಳಿಲ್ಲ. ಹೌದು. ಹೇಳ್ತಾರಂತ. ಯಾಕಂದ್ರೆ ಅದ್ರೊಳಗೆ ಶಣ್ಯಾರದಾರ ಅವ್ರು ಹಾಲು ಮತ್ತದಾಗ. ಹೌದು. ಹೇಳ್ತಾರ ಅವ್ರು ಬಾಯಿಲೆ ಕೇಳ್ಕೋರಿ ಪುಣ್ಯಾತ್ಮರೇ. ಹೌದು ಹೌದು. ಇನ್ನೊಂದು ಸಂದ ಬರ್ತದ. ಈಗ ಅವರು ಒಂದ್ ಜರ ಗರ್ಮ್ ಆಗ್ಯಾರ. ಗರ್ಮ್ ಆಗ್ಯಾರ ಅಂದ್ರೆ ಇದು ಹಾಡ್ಕಿ ಸೀಸನ್ ಅದಾವ, ಕಣ್ಣೆ ಕೆಪ್ಪಗಾತಾವ. ಬಿಡ್ರಿ ಜಾಗರಣ ಮಾಡಿ. ಹೌದು. ಎಟ್ಟು ಮಾಡಿದ್ರು ನಮ್ಮಂತ್ಯಕ್ಕೆ ಔಷಧ ಐತಿನಿ. ಹೌದು. ನಾವೇನು ಬಿಡೋ ಪೈಕಿ ಅಲ್ಲ, ಅಲ್ಲಿದ್ದು ಬಂದಿದ್ದೇವೆ ಮಹಾರಾಷ್ಟ್ರದ ಔಷಧ ತೊಗೊಂಡು. ನಾವೇನು ಹಂಗೆ ಬಂದಿಲ್ಲ. ಇರಲಿ, ಒಂದು ಸಣ್ಣ ಸುಂದರವಾದ ಖ್ಯಾಲ ಹಾಡಿ ಹುಡುಗ ಹಾಡ್ಯಾನ ಕಬ್ಬರು ಸತ್ಯಪ್ಪನ ಪದ ಅಂತ ಹೇಳಿ ಅಟ್ಟು ಭಾಳ ವರಿಗೆ ಹಚ್ಬೇಡಣ. ಅಟ್ಟು ಭಾಳ ವರಿಗೆ ಹಚ್ಚಿದೆ ತಿಳಿ. ನೀ 2 ಪದದ ಒಳಗೆ ನಿನಗೆ ಸರ್ ಗಾಡಿ ತರಲಿಲ್ಲ ಅಂದ್ರೆ ನನಗೆ ಹನುಮಂತನ ಮಾಡ್ಬೇಕಾದ ಪದ ಹಾಡು ಚಾಲೆಂಜ್ ಕೊಟ್ಟು ಹೇಳ್ತ. ಮತ್ತೆ ಹೌದಾ? ಯಾವ ಹಾಡು 2 ಪದದ ಒಳಗೆ ಸರ್ ಹಿಡಿದ ಸರ್ ನಿನಗೆ ತರಲಿಲ್ಲ ಅಂದ್ರೆ ನನಗೆ ಹನುಮಂತ ಮಾಸ್ತಾರನೇ ಬೇಡ. ಮತ್ತ ಹೌದು, ನಿನಗೆ ಚಾಲೆಂಜ್. ಹೌದು. ಎಲ್ಲಿಗೆ ಬರ್ತದ ಬರಲಿ ಗಾಡಿ. ಹೌದು ಹೌದು. ಇರಲಿ, ಬಹಳ ಮಾತಾಡೋದು ಆಗ್ತದ ಪುಣ್ಯಾತ್ಮರೇ. ಈಗ 4 ನುಡಿ ಚಾಲ ಹಾಡಿ ಅವರಿಗೆ ಸರದೋಡಿ ಕಲಾವಂತರಿಗೆ ಚಾನ್ಸ್ ಕೊಟ್ಟು ಬಿಡುನ್ರಿಪ್ಪ. ನೀ ಕೊಡ್ಲಾಕ ಯಾಕೆ? ಕಮಿಟಿಯವ್ರು ಕೂತಾರ, ತಾನೇ ಕೊಡ್ತಾರ ಹುಚ್ಚ.